ರಮ್ಯಾ ನೆನ್ನೆ ನೀನ್ ವಾಟ್ಸಪ್ ಅಲ್ಲಿ ಕಳ್ಸಿದ ಮೆಸೇಜ್ ಓದಿ ನಗುನೇ ತಡೆಯಕ್ಕಾಗಿಲ್ಲ ಗೊತ್ತಾ. ಹೋಯ್ತು ನನ್ ಕಾಲು. ಮಧುರವ್ರೆ ಯಾಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದಾರಿ? ನಾನೊಂದು ಶಾನೆ ದಗೆಯಲ್ವಾ, ಅದಕ್ಕೆ ತಣ್ಣಗಾಲಿ ಅಂತ ಕೆಳಗೆ ಕೂತ್ಕೊಂಡ್ರಿಯಾ? ನಾನು ಕೂತ್ಕೊಂಡ್ಬಿಡ್ತೀನಿ. ರೀ ಗೌಡ್ರೆ, ಹಾಲ್ ಪೂರ್ತಿ ಈ ರೀತಿ ಬಟ್ಟೆ ಒಣಗಾಕಿ ನೀರೆಲ್ಲ ಚೆಲ್ಲಿದ್ರೆ ಕಾಲ್ ಜಾರ್ ಬೀಳಲ್ವಾ? ಅಂದ್ರೆ ಈಗ ನೀವು ಜಾರ್ ಬಿದ್ದು ಬಿಟ್ರಿಯಾ? ಸಾರಿ ಮಧುರವ್ರೆ. ಏನ್ರಿ ಸಾರಿ? ಹೊರಗಡೆ ಬಟ್ಟೆ ಒಣಗಾಕಕ್ ಆಗ್ಲಿಲ್ವಾ? ಇಲ್ಲಿ ಯಾಕ್ರಿ ಒಣಗಾಕಕ್ ಹಾಕಿದಿರಾ? ಮಧುರವ್ರೆ ನಾನು ಆಚೆ ಬಟ್ಟೆನ ಒಣಗಾಕ್ಬೇಕು ಅನ್ಕೊಂಡಿ, ಆದ್ರೆ ಶಾನೆ ಬಿಸ್ಲಿತ್ತಲ್ಲ, ಪಟಾಪಟಿ ಚಡ್ಡಿ ಬಣ್ಣ ಬಿಟ್ಬಿಡ್ತಾನ ಬೈಕ ಇಲ್ಲೇ ಒಣಗಾಕ್ಬಿಟ್ಟಿಯನಿ. ಸ್ಟುಪಿಡ್ ತರ ಮಾತಾಡ್ಬೇಡಿ. ಹಾಲಲ್ಲಿ ಬಟ್ಟೆ ಒಣಗಾಕ್ ಹಾಕಿದ್ರೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಆಯ್ತು ಮಧುರವ್ರೆ, ನಾಳೆಯಿಂದ ಬಟ್ಟೆ ಒಗೆದ್ರೆ ಹಾಲಲ್ಲಿ ಒಣಗಾಕಲ್ಲ, ರೂಮಲ್ಲಿ ಒಣಗಾಕ್ತೀನಿ. ಏನಾಯ್ತು ಅಯ್ಯ ನಿಮ್ಮ ಗೌಡ್ರೆ ಗೌಡ್ರೆ ಎಲ್ರಿ ಮೇಲೆ ಹೇಳ್ರಿ ಮೇಲೆ. ರೇ ನಿಮಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಕಂಡೋರ್ ಬೆಡ್ರೂಮ್ ಬಂದ್ ಮಲ್ಗಿದ್ದೀರಾ? ಓ ಅಣ್ಣಪ್ಪನವ್ರೆ, ನಿಮ್ಗೇನಾದ್ರು ನಾಚಿಗೆ ಮಾನ ಮರ್ಯಾದೆ ಏಸ್ಗೆ ಲಂಗು ಲಗಾಮು ಏನಾದ್ರು ಇದ್ದದ? ನಾನು ನಿಮ್ಮ ಮಟ್ಟಿಲಿ ಬಾಡ್ಗಾಗ ಅವನೇನಂತ ಮರಿಬೇಡಿ. ಎಂತ ಒಳ್ಳೆ ಕಂಚು, ಎಲ್ಲನೂ ಹಾಳು ಮಾಡ್ಬಿಟ್ರಿ. ರೀ ಗೌಡ್ರೆ, ನಾನ್ ನಿಮ್ಗೆ ಬಾಡಿಗೆ ಕೊಟ್ಟಿರೋದು ಹಾಲ್ನ, ನನ್ ಬೆಡ್ರೂಮ್ ನಲ್ಲ. ಸಾರಿ ಮಧುರವ್ರೆ, ಕ್ಷಮಿಸ್ಬಿಡಿ. ರೇ ನಮ್ ಬೆಡ್ರೂಮ್ಗೆ ಹೇಳ್ದೆ ಕೇಳ್ದೆ ಬಂದ್ರೆ ನಿಮ್ಮನ್ನ ಕ್ಷಮಿಸ್ಬೇಕಾ? ಓ ಅಣ್ಣಪ್ಪನವ್ರೆ, ನನಗೆ ನಿಮ್ಮ ಬೆಡ್ರೂಮಲ್ಲಿ ಬಂದು ಮನಿಕಬೇಕು ಅನ್ನೋ ಆಸೆ ಏನಿಲ್ಲ. ಕೆಳಗ ಹಾಲು ರೂಮಲ್ಲಿ ಫ್ಯಾನ್ ಇಲ್ಲ, ಅದಕ್ಕೆ ಬಂದು ಇಲ್ಲಿ ಮನಿಕೊಂಡದು. ಇಲ್ಲಿ ಬರೋ ಮುಂಚೆ ನಮ್ಮಿಬ್ರು ಪರ್ಮಿಷನ್ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಮಧುರವ್ರೆ, ನನಗೆ ಎಲ್ಲ ಸೆನ್ಸು ಅದೇ, ಆದ್ರೆ ನೀವು ಶಾನೆ ಪಸಂದಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ, ಎದೋಳಿಸ್ಬಿಟ್ರೆ ಮೆಟ್ಗಿಟ್ ತಗೊಂಡು ಹೊಡೆದ್ಗಿಟ್ಬಿಟ್ರಿ ಅಂತ ಮೆತ್ತಗೆ ಬಂದು ಮನಿಕೊಂಬಿಟ್ಟು. ಈ ಗೌಡ್ರೆ ಈ ಕತೆ ಎಲ್ಲ ಬೇಡ. ಫ್ಯಾನ್ ಓಡ್ತಿದ್ಯೋ ಇಲ್ವೋ ಅದು ನಮಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಈಗ ಸುಮ್ಮನೆ ಜಾಗ ಖಾಲಿ ಮಾಡಿ. ಓ ಅಣ್ಣಪ್ಪನವ್ರೆ, ತಿಂಗ್ಳು ಆಯ್ತಿದ್ದು ಏಟ್ಗಲ್ಲ 20,000 ಎಣಿಸಲ್ವಾ? 2 ತಿಂಗಳು ಅಡ್ವಾನ್ಸ್ ಬೇರೆ ಎಸ್ಕೊಂಡಿದ್ದೀರಿ, ಅಂಥದ್ರಲ್ಲಿ ಸೆಕೆಲ್ ಹಾಕಿ ಹೋಗಿ ಮನಿಕೋಬೇಕು. ಆಗಲ್ಲ. ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಾನಿ ಹೋಗ್ಲಿ ಬಿಡಿ. ಗೌಡ್ರು ನಮ್ಮ ಮನೇಲಿ ಬಾಡ್ಗೆಗಿದ್ದಾರೆ ಅಂದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಗೌಡ್ರೆ, ಇವತ್ತೊಂದಿನ ಇಲ್ಲಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆನೆ ಫ್ಯಾನ್ ಸರಿ ಮಾಡಿಸ್ತೇನೆ. ಮಧುರವ್ರು ಮನಿಕೊಳಕ್ ಕೇಳಿದ್ರಲ್ಲ, ಗುಡ್ ನೈಟ್. शबनम जैसी लड़की तेरे दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋ ನವಿಲಾಣೆ झिलका झिलका रे झिलका 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 रे झिलका झिलका रे झिलका रे झिलका. ಇದಕ್ಕೆ ಮಧುರವ್ರೆ ಕುಣಿಬೇಕಾರೆ ಕರಡಿ ನೋಡಿ ಕಿರ್ಚ್ಕೊಂಡ್ಬಿಟ್ರಿ. ನೀವ್ ಕರಡಿ ತರ ಇದ್ದೀರಲ್ಲ ಅದಕ್ಕೆ. ತೊಂದ್ರೆ ಇಲ್ಲ, ಟೆಡ್ಡಿ ಬೇರೆ ಅನ್ಕೊಂಡ್ ಮುದ್ದಾಡ್ಬಿಡಿ. ನನ್ನಂತವ್ನ ನೀವು ಕರಡಿಗೆ ಹೋಲ್ಕೆ ಮಾಡ್ಬಿಟ್ರಲ್ಲ, ಸರಿಯಾ? ಮತ್ತಿನ್ನೇನ್ ಗೌಡ್ರೆ, ನಾನ್ ಡಾನ್ಸ್ ಮಾಡುವಾಗ ಹೇಳ್ದೆ ಕೇಳ್ದೆ ಹಿಂದೆ ಯಾಕೆ ಬಂದ್ ನಿಂತ್ಕೋತೀರಾ? ಕೇಳಿ ನಿಮ್ ಇಂಚೋರು ಬಂದು ನಿಂತ್ಕೊಂಡ್ರೆ ಕೆರೆ ತಕೊಂಡ್ ಜ್ವರ ಬರ ಮಟ್ಟು ಹೊಡೆದು ಬಿಡ್ತಿದಾರಲ್ಲ ಹೇಳಿ. ಏನಂದ್ರೆ? ಮಧುರವ್ರೆ, ಈ ವಿಷಯನೆಲ್ಲ ಬುಟ್ಟಾಕಿ, ನಾನು ನಿಮ್ ತಮ್ಮ ಯಾನೋ ಮಾತಾಡ್ಬೇಕು. ಏನ್ ಹೇಳಿ? ಮಧುರವ್ರೆ, ಅಣ್ಣಪ್ಪನವ್ರು ಇತ್ತೀಚೆಗೆ ನನಗೆ ಶಾನೆ ಬೇಜಾರು ಮಾಡ್ತಾವ್ರ. ಯಾಕ್ ಗೌಡ್ರೆ, ಜಾನಿ ಅಂತದೇನ್ ಮಾಡಿದ್ರು? ಮಧುರವ್ರೆ, ಅಣ್ಣಪ್ಪನವ್ರಿಗೆ ಮಾಡಕ್ ಬೇರೆ ಕ್ಯಾಮೆ ಇಲ್ಲ ಅಂತ ನಮ್ಮ ಮಟ್ಟಿಗೆ ಬಂದು ಪಾರು ಜೊತೆಗೆ ಯಾವಾಗಲೂ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ಅಲ್ಲ ಮಧುರವ್ರೆ, ನಾನು ಹಟ್ಟಿಲಿ ಇಲ್ದೇ ಇರ್ಬೇಕಾದ್ರೆ, ಮದುವೆ ಆಗದಿರೋ ಹೆಣ್ಣು ಹಟ್ಟಿಲಿ ಇರ್ಬೇಕಾದ್ರೆ ನಮ್ಮ ಮಟ್ಟಿಗೆ ಬಂದು ಅಣ್ಣಪ್ಪನವರು ಹರಟೆ ಹೊಡಿತಾ ಇದ್ರೆ ನೋಡಿ ಜನ ಏನಂತ ತಿಳ್ಕೊಳ್ಳಲ್ಲ ಹೇಳಿ. ನಿಮ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೈಮ್ ಜಾನಿ ನಿಮ್ ಮನೆಗೆ ಬಂದಾಗ ಚೆನ್ನಾಗಿ ಬೈದ್ ಕಳ್ಸಿ. ನೀವು ಹೇಳಿದಾರಲ್ವಾ,
4 ಬುಟ್ಟೆ ಕಳಿಸ್ತೀನಿ. ಅಲ್ಲ ಮಧುರವ್ರೆ, ನಾನು ಅಣ್ಣಯ್ಯಪ್ಪನವ್ರು ಬೈದಿರಷ್ಟ ಬೇರೆ ಯಾರಿಗಾರು ಬೈದು ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಅವರು ನೀರಿಲ್ದಾರೆ ಕೆರೆಗೆ ಬಿದ್ದು ಸತ್ತೋಗ್ಬಿಟ್ರರು. ಮಧುರವ್ರೆ, ನಾನು ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ಕೊಂಡು ಯಾವುದೇದೋ ಟೆನ್ಷನ್ ಲಟ್ಟಿಗೆ ಬರ್ತೀನಿ, 7 ನಿಮಿಷ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಅದಕ್ಕೆ ಅವ್ರಿಗೆ ಹೊಸಿ ಉಗಿದು ಬುದ್ಧಿ ಹೋಳಿ ಅಂತ ಹೇಳಕ್ ಬಂದು. ಸರಿ ಗೌಡ್ರೆ, ಇವತ್ತು ಮನೆಗೆ ಬರ್ಲಿ, ಚೆನ್ನಾಗಿ ಕ್ಲಾಸ್ ತಗೋತೀನಿ. ಬರೀ ಕ್ಲಾಸ್ ತಕೊಂಡ್ರೆ ಪ್ರಯೋಜನ ಇಲ್ಲ ಮಧುರವ್ರೆ. ಇನ್ನೇನು ಟ್ಯೂಷನ್ ತಗೊಳ್ಳ? ಹಂಗಲ್ಲ ಮಧುರವ್ರೆ, ಅಣ್ಣಯ್ಯಪ್ಪನವ್ರ ಹಟ್ಟಿಯಿಂದ ಆಚ್ಕೋಬಾರ್ದು ಅಂತ ಕಂಡೀಷನ್ ಹಾಕಿ. ಇದನ್ನೆಲ್ಲ ಹೇಳ್ತಿರೋ ನೀವು ಮೊದಲು ಇದನ್ನ ಫಾಲೋ ಮಾಡಿ, ಆಗ ಇದನ್ನ ಅವ್ರ ಮೇಲೆ ಅಪ್ಲೈ ಮಾಡಿಸ್ಬೋದು. ಮಧುರವ್ರೆ, ನಿಮ್ಮ ಮಾತಿನ ಒಳಾರ್ಥ? ನೀವು ನಮ್ಮ ಮನೆಗೆ ಬರೋದನ್ನ ನಿಲ್ಸಿ, ಆಗ ಅವರು ನಿಮ್ಮ ಮನೆಗೆ ಬರೋದನ್ನ ನಿಲ್ಲಿಸ್ತಾರೆ. ಜಾನಿ, ಎಲ್ಲಿಗೆ ಹೋಗ್ತಿದ್ದೀರಾ? ಬಾತ್ರೂಮಲ್ಲಿ ನೀರು ಬರ್ತಾ ಇರಲಿಲ್ಲ, ಹಾಲಿನ ಕೆಳಗೆ ನೀರು ತುಂಬಿಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದನ್ನ ಕಲೀರಿ. ನೀನು ಉತ್ತರ ಕೊಡುವಂತ ಪ್ರಶ್ನೆ ಕೇಳೋದ್ ಕಲಿ. ದಿನ ಹೋಗೋ ತರ ಹಾಲು ತರಕ್ ಹೋಗ್ತಿದ್ದೀನಿ. ಇನ್ಮೇಲೆ ಹಾಲು ತರೋದಕ್ಕೆ ನೀವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ನಮ್ಮ ಮನೆ ನಲ್ಲಿ ನೀರಿನ ಬದಲು ಹಾಲು ಬರ್ತಿದ್ಯಾ? ಅದೆಲ್ಲ ನಿಮಗ್ ಬೇಕಾಗಿಲ್ಲ. ಹಾಲು ತರೋದಕ್ಕೆ ಹೊರಗಡೆ ಹೋಗ್ಬೇಡಿ ಅಷ್ಟೇ. ಅದನ್ನೇ ನಾನು ಕೇಳ್ತಿರೋದು. ನಾನು ಹಾಲು ತರಲಿಲ್ಲ ಅಂದ್ರೆ ನಮ್ಮ ಮನೆಗೆ ಹಾಲಾಗಿ ಬರುತ್ತೆ. ಕೋಣನ್ ಕುಂಟೆ ಕೋಣಪ್ಪ ಅವರು ನಮ್ಮ ಏರಿಯಾಗ ಬಂದಿದ್ದಾರೆ. ಇನ್ಮೇಲೆ ನಮ್ಮ ಏರಿಯಾದವ್ರಿಗೆ ಅವರೇ ಹಾಲು ಸಪ್ಲೈ ಮಾಡೋದು. ಹಾಲು ಹಾಕೋದಕ್ಕೆ ಹಾಲಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವನು ಕೋಣನ್ ಕುಂಟೆ ಕೋಣಪ್ಪ. ಏನ್ ನಿಮ್ ಮಾತಿನ ಅರ್ಥ? ಹಾಲಮ್ಮದು ಅವ್ರ ತರೋ ನೀರ್ ಹಾಲ್ಗೋಸ್ಕರ ನಾವು ಮನೇಲಿ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು? ನಾವೇ ಹೊರಗಡೆ ಹೋಗಿ ಗಟ್ಟಿ ಹಾಲು ತರ್ಬೋದಲ್ವಾ? ಏನು ಬೇಡ, ನೀವು ಹೊರಗಡೆ ಹೋದಷ್ಟು ನಿಮ್ ತರಲೆ ಜಾಸ್ತಿ ಆಗಿದೆ ಅಂತ ಗೌಡ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಮನೇಲೆ ಬಿದ್ದಿರಿ, ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಮನೆಗೆ ಬರುತ್ತೆ. ಓಹೋ, ನಾನ್ ನಿನ್ನೆ ಗೌಡ್ರಿಗೆ ರೇಗಿಸ್ತೆ ಅಂತ ಇವತ್ತವರು ನನ್ಗೆ ಸುರ್ಸುರ್ ಬತ್ತಿ ಇಟ್ಬಿಟ್ಟಿದಾರಾ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಪಾರು ಒಬ್ಳೆ ಇದ್ದಾಗ ಪದೇ ಪದೇ ಅವ್ರ ಮನೆಗೆ ಯಾಕೆ ಹೋಗ್ತೀರಾ? ಲೈನ್ ಹೊಡೆಯೋದಕ್ಕೆ. ಏನಂದ್ರೆ ಮಧು, ನೀನು ಗೌಡ್ರ ಮಾತು ಕೇಳ್ಕೊಂಡು ನನ್ನನ್ನ ಮನೇಲಿ ಕೂಡಾಕೋದು ತಪ್ಪು. ಈಗ ಗೌಡ್ರ ಮಾತು ಕೇಳ್ಕೊಂಡು ನಿಮ್ನ ಮನೆ ಒಳಗೆ ಕೂಡ ಹಾಕಿದ್ದೀನಿ. ನನ್ ಮಾತ್ ಮೀರಿ ಮನೆಯಿಂದ ಆಚೆ ಹೋದ್ರೆ ಪರ್ಮನೆಂಟ್ ಆಗಿ ಆಚೆನೆ ಇರ್ಬೇಕಾಗುತ್ತೆ. ಹಾಲು ತಕೊಳ್ಳಿ, ಹಾಲು. ಕೋಣಪ್ಪನ ವಾಯ್ಸು ಕೋಣಮ್ಮನ ವಾಯ್ಸ್ ಥರ ಇದೆ. ಎಂತೆಂಥವ್ರ ಹತ್ರ ಹಾಲು ಹಾಕ್ಸ್ಕೋಬೇಕು. ಆಕೆ ತಲೆ ತಾಲ್ ಹಾಕ್ಸ್ಕೊಳಕ್ಕೆ ನಾಚಿಕೆಯಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ಮನೆ ಹಾಲು ಹಾಕ್ಬಿಟ್ಟು ಹೋಗ್ತಾ ಇರಿ. ಈ ಹಾಲಮ್ಮನ್ ಮುಖ ನೋಡ್ದೆ ಹಾಲು ಹಾಕಿಸ್ಕೊಳ್ತಿರೋ ಮೊದಲನೇ ಗಂಡ್ಸ್ ನೀನು. ಹಾಲಮ್ಮನ ಅದಕ್ಕೆ ತಲೆ ಎತ್ ನೋಡು, ಹಾಲಪ್ಪನೋ ಹಾಲಮ್ಮನೋ ಅಂತ ಗೊತ್ತಾಯ್ತದೆ. ಮಧು ನೀನಾ? ಅಯ್ಯೋ, ನಾನ್ ಮಧು ಅಲ್ಲ, ನಾನ್ ಸಾನೆ ಮೃದು. ನನ್ನ ಹೆಸರು ಚೆಲುವಿ ಅಂತ. ಏನು ಮಧು, ಇಷ್ಟ ದಿನ ನನಗೆ ಗೆಟಪ್ ಹಾಕ್ಸಿ ರೊಮ್ಯಾನ್ಸ್ ಮಾಡೋಣ ಅಂತಿದ್ದೆ. ಇವತ್ತೇನೋ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನೀನೇ ಹಾಲಮ್ಮನ ವೇಷ ಹಾಕೊಂಡ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಇದು ವ್ಯಾಸ ಅಲ್ಲ ಕಣಯ್ಯ, ನಾನ್ ದಿಟ್ಟವಾಗ್ಲೂ ಹಾಲಮ್ಮನೆಯ. ಹೌದು ಮಧು, ನೀನು ನಿಜವಾಗ್ಲೂ ಹಾಲಮ್ಮನೆ. ಹಾಲಮ್ಮನ ವೇಷದಲ್ಲಿ ಇಷ್ಟು ಮುದ್ದ ಕಾಣ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಯ್ಯೋ, ನಿನ್ ಕಣ್ಣಿಗೆ ಕಳ್ಳಿ ಅಲ್ಬಿಡ. ನನ್ನ ಹೆಸರು ಮಧು ಅಲ್ಲ ಕಣಯ್ಯ, ನೀನ್ ಹಂಗೆಲ್ಲ ಕರಿಬೇಡ. ನಾನು ಕೋಣನ್ ಕುಂಟೆ ಕೋಣಪ್ಪ ಅವ್ರ ಅಕ್ಕ, ಹಾಲು ಹಾಕೋ ಚೆಲುವಿ. ಮಧು, ನಾಟಕ ಮಾಡಿ ಸಾಕು ಬಾ. ಇದೇ ಗೆಟಪ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಡ್ಯುಯೆಟ್ ಹಾಡ್ಬಿಡೋಣ. ಯೋ, ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಿದ್ದೀನಿ? ಇಷ್ಟು ದಿನ ಬುರುಡೇಸರ್ಗೆ ಸೀರೆ ಉಡಿಸ್ದಂಗೆ ಕಾಣಿಸ್ತಾ ಇದ್ದೆ, ಇವತ್ತು ಸುಂದರವಾದ ಹೆಣ್ಣಿಗೆ ಸೀರೆ ಉಡಿಸ್ದಂಗೆ ಕಾಣಿಸ್ತಾ ಇದ್ಯಾ. ಹೋಗ್ಲಿದ್ ಸಾಕು, ಹಾಲು ತಕೊಳ್ಳಿ. ನಾನು ಇನ್ನು ಬ್ಯಾರೆ ಬೇರೆ ಅಟ್ಟಿಗೆ ಹಾಲು ಹಾಕಕ್ ಹೋಗ್ಬೇಕು. ಮಧು, ನಾಟಕ ಸಾಕು, ಸುಮ್ಮನೆ ಒಳಗ್ ಬಾ. ಇನ್ನೊಂದಪ್ಪ ಮಧುಗಿದು ಅಂದ್ರೆ ಚಂದ ಕಿರಕಿಲ್ಲ. ಇನ್ನೇನ್ ಅನ್ಬೇಕು? ಚೆಲುವಿ ಅನ್ಬೇಕು. ನೀನು ಬರೀ ಚೆಲ್ವಿ ಅಲ್ಲ, ಚಂದುಳ್ಳಿ ಚೆಲ್ವಿ. ಬೆಣ್ಣೆಗೆ ತುಪ್ಪ ಸವರಿದ್ ಸಾಕು, ಪಾತ್ರೆ ಹಿಡಿರಿ, ಹಾಲು ಹಾಕ್ತೀನಿ. ಪಾಂಡವಪುರದ ರುಕ್ಮಿಣಿ ಅವ್ರ ಯಾವಲ್ಲ ಅವ ನಮ್ಮೊಟ್ಟಿಗೆ ಬಂದು ನನ್ನನ್ನು ಕರೆಯೋದ್ಬಿಟ್ಟು ಪಾರೋ ಕರೀತಾವನೆ. ಯಾವನ ಅಲ್ಲ, ಕೋಣನ ಕುಂಟೆ ಕೋಣಪ್ಪ. ಈ ಕೋಣಪ್ಪಗ ಹಾಲು ಕರಿಯೋದು ಗೊತ್ತು, ಡೀಲ್ ಮಾಡೋದು ಗೊತ್ತು. ಮಧುರವ್ರೆ, ನೀವು ಬಂದ್ಬಿಟ್ಟಿದ್ದೀರಿ. ಇನ್ನೊಂದಪ್ಪ ನನ್ನ ಮಧುರಾಗಿದಾರ ಅಂತ ಕರೆದ್ರೆ ಮೆಟ್ ತಗೊಂಡು ಹೋಗ್ಬಿಡ್ತೀನಿ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನಾನಿವಾಗ ಹೋಗ್ತೀನಿ, ನೀನು ನನ್ನ ಹಿಂದೆ ಬರ್ಬೇಕು ಅಷ್ಟೇ. ಸರಿ, ಹೋಗಿ ಬರ್ತೀನಿ. ಬೇಗ ಬರ್ಬೇಕು. ಬರ್ತೀನಿ, ನೀವು ಪಾತ್ರೆ ಹಿಡ್ಕೊಂಡು ಕಾಯ್ತೀರಿ. ಯಾಕೆ? ಭಿಕ್ಷೆ ಬೇಡಕ್ಕೆ.